ಏತನ್ಮಧ್ಯೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರ ಪ್ರತಿಕ್ರಿಯೆ ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾನು ಅದನ್ನ ಮತ್ತೆ ಪುನಃ ಪ್ರಸ್ತಾಪ ಮಾಡೋದಿಲ್ಲ. ಅವರ ಪ್ರತಿಕ್ರಿಯೆಗೆ, ಯಾಕಂದರೆ ನನ್ನ ಪತ್ರದ ಉದ್ದೇಶ, ನನ್ನ ಪತ್ರ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ನಾನು ಸುದೀರ್ಘವಾಗಿ ಬರೆದಿರ್ತಕ್ಕಂಥ ಪತ್ರ ಅದು. ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇರ್ತದೆ, ಭಾಳಷ್ಟು ಸಂದರ್ಭದಲ್ಲಿ ದಾರಿ ತಪ್ಪಿಸೋದಕ್ಕನ್ನು ಭಾಳ ಮಂದಿ ನೋಡ್ತಿರ್ತಾರೆ. ಆದರೆ ನಾನು ನನ್ನ ಪತ್ರ ಬರೆದಾಗ ಸವಿವರವಾಗಿ ಎಲ್ಲ ವಿವರಗಳೊಂದಿಗೆ ಆ ಪತ್ರ ಬರೆದಿದ್ದೆ. ಮಾನ್ಯ ಕುಮಾರಸ್ವಾಮಿಯವರು ನನ್ನ ಪತ್ರಕ್ಕೆ ಪ್ರತಿಕ್ರಿಯಿಸಿ 2-3 ಮಾತು ಹೇಳ್ಯಾರ ಅವರು. ಆ 2-3 ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ, ಅವರು ಕುಂಭಕರ್ಣ, ರಾವಣ, ರಾಮ ಹಿಂಗೆ ಈ ಪೌರಾಣಿಕ ನಾಟಕದ ಹೆಸರು ಮಾತು ಇವನ್ನ ತಗೊಂಡು ಮಾತಾಡ್ತಾ ಇದ್ದಾರೆ. ಈ ಮಾತನ್ನು ಬಿಡಿ. ತಾವು ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದವರು, ನೀವು ಮುಖ್ಯಮಂತ್ರಿಗಳಾಗಿ ಇದ್ದಾಗ ಗಣಿ ಅಕ್ರಮ ವರದಿಗಳ ಬಗ್ಗೆ ಏನು ಸಿದ್ದರಾಮಯ್ಯನವರು ಪೂಜೆ ಮಾಡ್ತಾ ಕೂತಿದ್ರ ಅಂತ ಕೇಳಿದ್ರಲ್ಲ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಗಣಿ ಅಕ್ರಮ ವರದಿಗಳು ನಿಮ್ಮ ಕೈಯಾಗ ಇದ್ವಲ್ಲ, ಅವಾಗ ನೀವು ಅಭಿಷೇಕ ಮಾಡ್ತಾ ಕೂತಿದ್ರು ಕುಮಾರಸ್ವಾಮಿಯವರೇ. 1.5 ಲಕ್ಷ ಕೋಟಿ 1,50,000 crores ಮೊತ್ತದ ಸಂಪತ್ತು ಮರಳಿ ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬರಬೇಕು. ಕನ್ನಡಿಗರಿಗೆ ಅದು ಮತ್ತೆ ದಕ್ಕಬೇಕು. ನನ್ನ ಉದ್ದೇಶ ಅದು, ನನ್ನ ಪತ್ರದ ಉದ್ದೇಶ. ಆ ನನ್ನ ಪತ್ರ ಏನು ಮಾಡ್ಬೇಕಂತಂದ್ರೆ ಅವರು ತಾವು ಕೇಳಿದ್ರಿ, ಕಸದ ಬುಟ್ಟಿಗೆ ಎಸಿಬೇಕು ಅಂತ ಹೇಳ್ಯಾರ. ಆ ಪತ್ರ ಕಸದ ಬುಟ್ಟಿಗೆ ಹಾಕಿ ಅಂತ ಇದ್ದೀರಿ. ಕಸದ ಬುಟ್ಟಿಗೋ ಕ್ರಮದ ತೊಟ್ಟಿಗೋ, ಕಸದ ಬುಟ್ಟಿಗೋ ಕ್ರಮದ ತೊಟ್ಟಿಗೋ ನಾನು ಯಾರಿಗೆ ಪತ್ರ ಬರೆದಿದ್ದೇನೋ ಅವರು ಅದನ್ನ ನಿರ್ಣಯಿಸ್ತಾರೆ. ಕುಮಾರಸ್ವಾಮಿ ಅವರೇ, ನೀವು ಇನ್ನೂ ದೊಡ್ಡ ಸ್ಥಾನದಲ್ಲಿದ್ದೀರಿ, ದೊಡ್ಡ ಅಧಿಕಾರದಲ್ಲಿದ್ದೀರಿ. ಅಕ್ರಮ ಗಣಿಗಾರಿಕೆ ಸಂಪತ್ತು ಕನ್ನಡಿಗರಿಗೆ ವಾಪಸ್ ತರಲು ಅಣಿಯಾಗಿರಿ.